ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 1 ಎಕರೆ 23 ಗುಂಟೆ ಇರೋಂಥ ಒಂದು ಚಿಕ್ಕದಾಗಿರೋಂಥ ಅಗ್ರಿಕಲ್ಚರ್ ಲ್ಯಾಂಡ್ ಇದು. ಈ ಪ್ರಾಪರ್ಟಿಗೆ ನೀವೇನು ನೋಡ್ತಾ ಇದ್ದೀರ ಸ್ಟೇಟ್ ಹೈವೇ, ಈ ಸ್ಟೇಟ್ ಹೈವೇಯಿಂದ ಜಸ್ಟ್ 3 ಕಿಲೋಮೀಟ್ರ್ ಆಗುತ್ತೆ. ಆ 3 ಕಿಲೋಮೀಟ್ರ್ ಕೂಡ ಸಿಮೆಂಟ್ ರೋಡ್ ಇದೆ. ಸೊ ಸಿಮೆಂಟ್ ರೋಡಿಗೆ ಪ್ರಾಪರ್ಟಿ ಅಟ್ಯಾಚ್ ಆಗಿದೆ. ಇಲ್ಲಿ ನಾನು ಏನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಪ್ರಾಪರ್ಟಿ. ಸೊ ಸ್ಟೇಟ್ ಹೈವೇಯಿಂದ ಪ್ರಾಪರ್ಟಿವರೆಗೂ ಸಿಮೆಂಟ್ ರೋಡ್ ಇದೆ. ಈ ಜಾಗಕ್ಕೆ ರೋಡಿನ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿದೆ. ಈ ಪ್ರಾಪರ್ಟಿ ರೆಕಾರ್ಡ್ ಬರೋವಂಥದ್ದು 1 ಎಕರೆ 23 ಗುಂಟೆಗೆ. ಟೋಟಲ್ ಬೌಂಡ್ರಿ 2.5 ಎಕರೆ ಬರುತ್ತೆ. ಅಂದರೆ 1 ಎಕರೆ ಎಕ್ಸ್ಟ್ರಾ ಲ್ಯಾಂಡ್ ಸಿಗುತ್ತೆ ಇದಕ್ಕೆ. ಈ ಪ್ರಾಪರ್ಟಿ ಆಪೋಸಿಟ್ಗೆ ನಿಮಗೆ ಲೆಫ್ಟ್ ಸೈಡ್ಗೆ ಏನು ಗೇಟ್ ಕಾಣಿಸ್ತಾ ಇದೆ, ಇಲ್ಲಿ ಒಂದು ಹೋಮ್ ಸ್ಟೇ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಪ್ರಾಪರ್ಟಿ ಫುಲ್ಲು ಲೆವೆಲ್ ಆಗಿದೆ. ಹಾಗೆಯೇ ಈ ಪ್ರಾಪರ್ಟಿ ಲೊಕೇಶನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮತ್ತು ಪ್ರಾಪರ್ಟಿ ಮುಂಭಾಗಕ್ಕೆ ಬ್ಯೂಟಿಫುಲ್ ಆಗಿರೋಂಥ ಹಿಲ್ ವ್ಯೂ ಸಿಗುತ್ತೆ. ಈ ಜಾಗದಲ್ಲಿ ಅಗ್ರಿಕಲ್ಚರ್ ಕೂಡ ಮಾಡ್ಕೋಬೋದು. ಕಾಫಿ, ಪೆಪ್ಪರ್ ಹಾಗೆ ಅಡಿಕೆ ಈ ಥರ ಪ್ಲಾಂಟೇಷನ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಜಾಗ ಹೋಮ್ ಸ್ಟೇ ಮಾಡಲಿಕ್ಕಂತೂ ಪರ್ಫೆಕ್ಟ್ ಆಗಿದೆ. ನೀವು ನೋಡ್ಬೋದು, ಈ ಪ್ರಾಪರ್ಟಿ ಫ್ರಂಟ್ಗೆ ಈ ಥರ ಬ್ಯೂಟಿಫುಲ್ ಆಗಿರೋಂಥ ಹಿಲ್ ವ್ಯೂ ಸಿಗುತ್ತೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಮತ್ತು ಸಕಲೇಶಪುರದಿಂದ ಈ ಪ್ರಾಪರ್ಟಿಗೆ 40 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಸ್ಟೇಟ್ ಹೈವೇಯಿಂದ ಈ ಜಾಗಕ್ಕೆ ಜಸ್ಟ್ 3 ಕಿಲೋಮೀಟ್ರ್ ಆಗುತ್ತೆ. ಯಾರಾದರೂ ತುಂಬ ಚಿಕ್ಕದಾಗಿ ಅಂದರೆ 1-1.5 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಹುಡುಕ್ತಾ ಇದ್ದರೆ, ಅಥವಾ ಒಂದು ಹೋಮ್ ಸ್ಟೇ ಮಾಡಲಿಕ್ಕೆ ಈ ಥರ ಒಂದು ಒಳ್ಳೆ ವ್ಯೂ ಇರೋಂಥ ಪ್ರಾಪರ್ಟಿನ ಹುಡುಕ್ತಾ ಇದ್ದರೆ ಇದೊಂದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಈ ಪ್ರಾಪರ್ಟಿ ಸುತ್ತಮುತ್ತ ಎಲ್ಲ ಅಂದರೆ ಒಂದು 10 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ತುಂಬಾ ಚೆನ್ನಾಗಿರುವಂಥ ಟೂರಿಸ್ಟ್ ಪ್ಲೇಸಸ್ ಇದೆ. ಉದಾಹರಣೆಗೆ ಪಟ್ಲ ಬೆಟ್ಟ ಆಗಿರ್ಬೋದು, ಗವಿ ಬೆಟ್ಟ, ಹಾಗೆ ಬಿಸ್ಲೆ ವ್ಯೂ ಪಾಯಿಂಟು, ಕಾಗಿನೆರೆ ವ್ಯೂ ಪಾಯಿಂಟು, ಈ ಥರ ಫೇಮಸ್ ಆಗಿರೋಂಥ ಟೂರಿಸ್ಟ್ ಪ್ಲೇಸಸ್ಸು ಒಂದು 10 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಸಿಗುತ್ತೆ. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ. ಹಾಗೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ, ಕ್ಲಿಯರ್ ಟೈಟ್ಲ್ ಇರುವಂಥದ್ದು. ಈ ಜಾಗಕ್ಕೆ ಸೆಲ್ಲರ್ ಪ್ರೈಸು ಟೋಟಲ್ ಆಗಿ 1 ಎಕರೆ 23 ಗುಂಟೆಗೆ 45 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ. ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ, ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.